ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ ಸ್ಪೆಷಾಲಿಟಿ ಏನಂತಂದ್ರೆ, ನಾನು ಈ ಫುಲ್ ವ್ಲಾಗ್ ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆ ಒಳಗೆ ಮಾತಾಡತ್ತೀನಿ ಆ್ಯಂಡ್ ಅದ ವ್ಲಾಗ್ ಮಾಡತ್ತೀನಿ. ಆ್ಯಂಡ್ ಎಲ್ಲರೂ ಭಾಳ ಜನ ಏನಂದರೆ, ನಾ ಬೆಂಗ್ಳೂರ್ದಾಗ ಇದ್ದಿದ್ದು ಬೆಂಗ್ಳೂರ್ದಕ್ಕಿ ಅಂತ ಅನ್ಕೊಂಡಾರ, ನನಗೆ ಉತ್ತರ ಕರ್ನಾಟಕ ಭಾಷೆ ಬರಂಗಿಲ್ಲ ಅಂತ ಅನ್ಕೊಂಡಾರ. ಸೊ ಅವರೆಲ್ರಿಗೋಸ್ಕರ ನಾ ಈ ವ್ಲಾಗ್ ಮಾಡಾಕತ್ತೀನಿ. ಅವರೆಲ್ಲರ ಸಂಬಂಧ ನಾ ಈ ವ್ಲಾಗ್ ಮಾಡಾಕತ್ತೀನಿ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ಗೆ ಬಂದು ಒಂದು 5-6 ಇಯರ್ಸ್ ಆಯಿತು. ಸೊ ಇಲ್ಲಿ ಜನ ಜೊತೆ ಮಾತಾಡಿ ನಾ ಅದ ಭಾಷೆ ವ್ಲಾಗ್ ಒಳಗೆ ರೀಲ್ಸ್ ಒಳಗೆಲ್ಲ ಮಾತಾಡ್ತಿರ್ತೀನಿ. ಹಂಗಂಥೇಳಿ ನಾ ಉತ್ತರ ಕರ್ನಾಟಕ ಭಾಷೆ ಅಂತೂ ಬಿಟ್ಟಿಲ್ಲ. ಯಾಕಂದರೆ ನಮ್ಮ ಮದರ್ ಟಂಗ್ ಅದ, ನಾ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಬೆಳಗಾವಿ ಒಳಗೆ. ಸೊ ಏನೇ ನಾನು ಎಷ್ಟೇ ಫಾರಿನ್ ಕಂಟ್ರೀಸಿಗೆ ಹೋದ್ರೆ, ನಾ ಎಷ್ಟೇ ಬ್ಯಾಂಗ್ಳೂರ್ದಾಗಿದ್ರೇನು ನಮ್ಮ ಬೆಳಗಾಂನಂತಿನ ಯಾವಾಗೂ ಮರ್ಯಾದಕ್ಕಾಗಂಗಿಲ್ಲ. ಸೊ ನಾ ಮನ್ಯಾಗ ಮಾತಾಡೋದೆಲ್ಲ ಇದೇ ಭಾಷೆ ಒಳಗೆ. ಬಟ್ ಹೊರಗಡೆ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಎಲ್ಲರೂ ನಂಗೆ ಬೆಂಗಳೂರು ಭಾಷೆ ಒಳಗೆ ಮಾತಾಡಿಸ್ತಾರೆ. ಎಲ್ಲರೂ ಬೆಂಗಳೂರವ್ರ ಆಗಿರೋದ್ರಿಂದ ನಾ ಎಲ್ಲರ ಜೊತೆ ಬ್ಯಾಂಗ್ಳೂರು ಭಾಷೆ ಒಳಗೆ ಮಾತಾಡ್ತೀನಿ. ಬಟ್ ನಮ್ಮ ಮನ್ಯಾಗ ನಾನು ನಮ್ಮ ಬೆಳಗಾವಿ ಭಾಷೆ ಒಳಗೆ ಮಾತಾಡ್ತೀನಿ. ನಮ್ಮ ಸೌಮ್ಯನೂ ಇದ್ದಾಳಿಲ್ಲಿ. ಸೌಮ್ಯ ಹಾಯ್ ಮಾಡ. ಸೊ ನೀನು ಇಕ್ಕಿನೂ ಬೆಳಗಾಂ ಭಾಷೆನ ಮಾತಾಡ್ತಾಳೆ, ಹೌದಿಲ್ಲ? ಸೊ ನಾವೆಲ್ಲರೂ ಮನ್ಯಾಗ ಬೆಳಗಾಂ ಭಾಷೆ ಮಾತಾಡ್ತೀವಿ, ನಾವು ಬೆಳಗಾವ್ದವ್ರು ಆಗಿರೋದ್ರಿಂದ. ಸೊ ಅದಕ್ಕೆ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿರ್ತಿದ್ರು, ಒಬ್ಬೊಬ್ರು ನೀವು ಬರೀ ಬೆಂಗಳೂರು ಭಾಷೆ ಮಾತಾಡ್ತೀರಿ, ನೀವು ಉತ್ತರ ಕರ್ನಾಟಕ ಅಲ್ಲೇನ ಹಂಗಿಂಗಂತ. ನಾನು ಕಾಲೇಜ್ ಡಿಗ್ರಿ ಮಾಡಿದ್ದು ಎಲ್ಲಾನು ಬೆಳಗಾಂದಾಗ. ಸೊ ಇವತ್ತು ನಾನು ಇನ್ನೊಂದು ಸ್ಪೆಷಲ್ ವ್ಯಕ್ತಿನ ಇದ್ರೊಳಗೆ ತೋರಿಸ್ತೀನಿ. ಯಾರಂದರೆ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ನಮ್ಮ ಮನೆಗೆ ಇವತ್ತು ಬರತ್ತಾರ. ಅವರು ಬೆಂಗಳೂರು ಬಂದೇನಿ, ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆ ಎಲ್ಲದ ಅಂಥೇಳಿ ಕೇಳ್ಕೊಂಡು ನನಗೆ ಬರ್ಲಿಕತ್ತಾರ ನಮ್ಮ ಮನೆಗೆ. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ ಎಷ್ಟಂದ್ರೆ 10 to 11 years ನಾನು 7th ಕ್ಲಾಸ್ ಕಂಪ್ಲೀಟ್ ಮಾಡಿ. ಬಟ್ ಶಿ ಸ್ಟಿಲ್ ರಿಮೆಂಬರ್ಸ್ ಮೀ ಆ್ಯಂಡ್ ಶಿ ಇಸ್ ಕಮಿಂಗ್ ಟು ಮೈ ಹೋಮ್. ಅವರೇ ನಂಗೆ ಫೋನ್ ಮಾಡಿ, ನಾ ಬಂದೀನಿ ಪುಟ್ಟಿ, ಎಲ್ಲಿರ್ತಿ, ನಿಮ್ಮ ಮನೆ ಎಲ್ಲದ ಅಂಥೇಳಿ ಕೇಳ್ಕೊಂಡು ಬರ್ಲಿಕತ್ತಾರ. ಅಂದರೆ ಇಟ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಸೊ ಬಂದಾರಂತ ನಾವು ಕೆಳಗೆ ಹೊಂಟೇವೆ ಅವ್ರನ್ನ ಕರೆಯಕ್ಕೆ, ಹೌದಲ್ಲ ಸೌಮ್ಯ? ಆಯ್ತು ರೀ. ಆರಾಮ ಬರ್ರಿ ನೋಡು, ಕಡೆಗೆ ಬಂದಿಲ್ಲ. ಬರ್ರಿ ಮ್ಯಾಲೆ ಹೋಗೋಣ. ಸಾಕು ಅದೇ ಅಂದು ನಮ್ಮ ಅಕ್ಷು ಈಕಿದು ನೋಡಿ ಖುಷಿ ಅನ್ನಿಸ್ತದ್ರಿ. ಭಾಳ ಖುಷಿ ಅನ್ನಿಸ್ತದ. ಹುಡುಗರು ಎಷ್ಟು ಇದಕ್ಕೆ ಬಂದು ಅಂತ ಹೇಳ್ರಿ. ನಿಮ್ಮಂಥವ್ರದ್ದು ಆಶೀರ್ವಾದ ಯಾವಾಗೂ ಅದರಿ. ಗೊಬ್ಬಿ ಇಷ್ಟ ಇದ್ದದ್ದು ನೀವೊಬ್ರು ಚಲೋನೇ ಅನಿಸ್ತೀರಿ. ಸೌಮ್ಯ ಹಾಡು ಹಾಡ್ಲಿಕ್ಕೆ ಬರೀ ಇಬ್ರು ಸುರು ಬರೀ ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು, ಅಭ್ಯಾಸ ಕಮ್ಮಿ ಮಾಡೋದು. ಭಾಳ ತಗೋತಿದ್ದಳ್ರಿ ಆಕೆ. ಎಲ್ಲಿ ಹೋದ್ರು ಅಕ್ಷತಾ ಅನ್ನೋತ್ಲೆ ಓಡಿ ಬರಕ್ಕೆ ಅಂದಳ. ಸರ್ ಬಂದಾಗಂತೂ ನಾವು ಗುಬ್ಬಿ ನಮ್ ಗುಬ್ಬಿರಿ ಇದೆ. ಆ್ಯಕ್ಚುಲಿ ಟೀಚರ್ ನಮಗೆ ಕಲಿಸ್ತಾನೂ ಇರಲಿಲ್ಲ. ಅವ್ರು ಹೈಸ್ಕೂಲಿಗೆ ಕಲಿಸ್ತಿದ್ರು. ನಾನು 2nd ಸ್ಟ್ಯಾಂಡರ್ಡ್ಗೆ ನಾನು ಬೆಳಗಾಂ ಬಂದಿದ್ದು, NS ಪೈ ಸ್ಕೂಲ್. ಆಮೇಲೆ 6th 7th BK ಮಾಡೋಲ್ಲ, 2 ವರ್ಷ ಹುಡುಗಿಯಾರ್ದು. ಆಮೇಲೆ ಟೀಚರ್ ಕಲಿಸ್ತಿದ್ರೆ 8th 9th 10th ಹೈಸ್ಕೂಲ್ಗೆ ಹಿಂದಿ ಕಲಿಸ್ತಿದ್ರಿ. ಆದರೆ ನಮಗೆ ನಾವು ಬರೀ ಯಾವಾಗೂ ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು, ಕಲ್ಚರಲ್ ಆಕ್ಟಿವಿಟೀಸ್ ಏನಿದ್ರು ಓಡಿ ಹೋಗೋದು ನಾನಂತಿ. ಅವಾಗ ಇವ್ರ ನಮಗ್ ಸಾಂಗ್ ಕಲಿಸ್ತಿದ್ರಿ ಎಲ್ಲಾದ್ರಾಗೂ. ಆಮೇಲೆ ಇವ್ರು ನಾನು ತಗೊಂಡಿಲ್ಲ ಅಂದ್ರೆ, ಟೀಚರ್ ನಾನು ತಗೋರಿ, ನನಗೆ ಹಾಡು ಒಳಗೆ ತಗೋರಿ, ಬರೀ ಹಿಂಗ್ ಮಾಡಿ ಆಮೇಲೆ ನಮ್ಮ ಕ್ಲಾಸ್ ಒಳಗೆ ಯಾರು ಕಲಿಸ್ತಿದ್ರೆ ಆ ಟೀಚರ್ಸ್ಗಿಂತ ಜಾಸ್ತಿನ ಇವ್ರ ಹಿಂದೆ ಇರ್ತಿದ್ದೆ ಸ್ಕೂಲ್. ಕರೆಕ್ಟ್. ಹೌದಿಲ್ಲ, ನನ್ನ ಹಿಂದಾರಿ ಗುಬ್ಬಿ ಬಾರ ಅನ್ನಕಿನ ಎಲ್ಲ ಹೋದ್ರೇನು ಚಾಟಿ ಟೀಚರ್ ನಮ್ಗೆ ಹಾಡು ಕಲ್ಸೋರ. ಆಮೇಲೆ ನಂಗೆ ಹಾಡಕ್ಕೆ ಕರ್ಕೊಂಡು ಹೋಗ್ತಿದ್ರು.
ಬೆನ್ ಹಿಂದಿರಾಕೆ ಮಜಾ ಮಾಡ್ತಿದ್ವಿ ಭಾಳ ಮಜಾ ಮಾಡ್ತಿದ್ದೇವೆ ಅಲ್ರಿ. ನೆನಪಾಗ್ತಾವ ಅವೆಲ್ಲ. ಏನ ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್ ಎಲ್ಲ ನಾನು ಲಿಟ್ರಲಿ ಹಿಂಗ್ ಸುಂದ್ ಇರ್ತಿದ್ದೆ. ಲಾಸ್ಟ್ ಬೆಂಚ್ ಕುತ್ಕೊಂಡು ಹಿಂಗ್ ದೊಡ್ಡ ಹುಡುಗಿಯರ್ ಇರ್ತಾರಲ್ಲ ಆ ತರ ಇರ್ತಿದ್ದೆ. ಆಮೇಲೆ ಸಿಕ್ಸ್ತ್ ಒಳಗುನು ಸ್ವಲ್ಪ ಓಕೆ ಇದ್ದೆ. ಸೆವೆಂತ್ ನಾನು ಫುಲ್ ಚುರುಕಾಗಿದ್ದ. ಹಿಂಗಾದ್ರ ನಡೆಯಂಗಿಲ್ಲ, ಕ್ಲಾಸ್ ಲೀಡರ್ ಆಗ್ಬೇಕು, ಆಮೇಲೆ ಎಲ್ಲಾದ್ರಾಗೂ ಪಾರ್ಟಿಸಿಪೇಟ್ ಮಾಡ್ಬೇಕು, ಓದೋದ್ ಬರೆಯೋದ್ ಸ್ವಲ್ಪ ಚಲೋ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಬೇಕು, ಇಲ್ಲ ಅಂದ್ರೆ ಯಾವ ಟೀಚರ್ಸ್ ಮಾತಾಡ್ಸೋದಿಲ್ಲ ಅಂತ ಹೇಳಿ ಒಟ್ಟು ಬರೀ ಇದ ಮಾಡ್ತಿದ್ವಿ ರೀ. BK ಮಾಡಲ್ ಸ್ಕೂಲ್ದಾಗ 5 days ಗಣೇಶ ಇಡ್ತಿದ್ರ. ಆಮೇಲೆ ನಾವ್ ಇಷ್ಟು ದಂಗ ಮಾಡ್ತಿದ್ವಿ. ಒನ್ ಮಂತ್ ಹಿಂದಿಂದ ಬರೇ ಸಾಂಗ್ ಹಚ್ಚೋದು, ಡ್ಯಾನ್ಸ್ ಮಾಡೋದು, ಕ್ಲಾಸ್ನ್ಯಾಗ ಸಾಂಗ್ ಹಚ್ಚೋದು, ಡ್ಯಾನ್ಸ್ ಮಾಡೋದು. ಅದು ಪರ್ಫೆಕ್ಟ್ ಒಂದ್ ಮಾಡ್ತಿಲ್ಲ, ಎಲ್ಲಾದ್ರಾಗೂ ಹೆಸರು ಬರ್ಸೋದ್ರಿ. ಎಲ್ಲ ಒಂದ್ 5-6 ಡಾನ್ಸ್ ಹೆಸರು ಬರ್ಸೋದ. ಆ ಸ್ಟೇಜ್ ಮ್ಯಾಗ ಒಂದು ಡ್ಯಾನ್ಸ್ ಸರಿತಾಗ ಎಲ್ಲ ಅರ್ಧ ಮಾಡೋದ್ರಿ. ಅರ್ಧ ಪ್ರಾಕ್ಟೀಸ್ ಮಾಡೋದು. ಡಾನ್ಸ್ ಕಲ್ಸಾಕಿ ನೀನ ಹುಡುಗರಿಗೆ ಗುಬ್ಬಿ ಬಾರ ಅನ್ನೋತ್ಲೆ ಓಡ್ ಬರಾಕಿ. ಅಯ್ಯೋ ಭಾಳ ಮಜಾ ಮಾಡ್ತಿದ್ವಿ. ಭಾಳ ಮಜಾ ಮಾಡ್ತೀವಿ. ಮತ್ತೆ ಈಕಿ ಬಂದು ಕೂಡ್ಲೆ ನನ್ ಸೀರೆ ನೋಡಾಕಿ ಮಾತ್ರ. ಆಮೇಲೆ ಸೀರೆ ಉಟ್ಕೊಂಡ್ ಬರ್ತಿದ್ರಿ, ಅದಕ್ ಮ್ಯಾಚಿಂಗ್ ಸ್ಟಡ್. ಟೀಚರ್ ಫುಲ್ ಅವ್ರದ್ದು ಬಳಿ ಸೇಮ್ ಕಲರ್, ಆಮೇಲೆ ಸ್ಟಡ್ ಸೇಮ್ ಕಲರ್, ಇಯರಿಂಗ್, ಮಸ್ತ್ ಸ್ಯಾರೀಸ್ ಅವಾಗ ಉಟ್ಕೊಂಡ್ ಬರ್ತಿದ್ರು. ಅವಾಗ ಬರೀ ಅವಾಗ ನೀ ನೋಡಿ ಅಂತಿದ್ದಿ, ನಾನು ಟೀಚರ್ ದೊಡ್ಡಾಕಾದ್ಮೇಲೆ ನಿಮ್ಮನ್ನ ಫಾಲೋ ಮಾಡ್ತೀನಿ ಹೌದೌದು ಅಂತಿದ್ದೀನಿ. ಗುಬ್ಬಿ ಸೀರಿಯಲ್ ಬಂತ ಹಚ್ಚಂತ ನೋಡ್ತಾರ ಅಜ್ಜಿ ಹಂಗಿದ್ರೆ. ಅಯ್ಯೋ ನೀನು ಸೀರಿಯಲ್ ಬಿಡೋದಿಲ್ಲಕ್ಕೆ. ಅಷ್ಟ ಅಲ್ಲ, ಅದು ಬಂದು ಇದಾದ್ಮೇಲೆ ಯಾರೇ ಬಂದಿರ್ತಾಳ, ಇದು ಗುಬ್ಬಿ ನೋಡಿದ್ ನಮ್ಮ ಹುಡುಗಿನ ಅಂತ ಹೇಳ್ತಾ. ಬರೀ ಮನಿ ತೋರಿಸ್ತೀನಿ. ಹಾ ನೀನು ಬಾಲ ಬಂದೆ. ಎಷ್ಟು ಏನೇನು ಹಾಕಿರ? ಹೋಳಿಗೆ ಅದರಿ, ಇನ್ನ ಹೋಳಿಗೆ, ಅನ್ನ, ಸಾಂಬಾರ್, ಚಿತ್ರಾನ್ನ. ಚಲೋ ಆಗ್ಯಾವ. ಸೀರಿಯಲ್ ಇಂಟ್ರೆಸ್ಟ್ ಹೆಂಗೆ ಬಂತು ನಿಂಗೆ ಇದ್ರಾಗ ಮಾಡಬೇಕು ಅಂತ? ನಂಗಂದ್ರೆ 10th ಇಂದನ ಸ್ಟಾರ್ಟ್ ಆಯ್ತ್ರಿ. ನಾನು ಟಿವಿ ಒಳಗೆ ಹೋಗ್ಬೇಕನ್ನ, ಮೂವಿ ಮಾಡ್ಬೇಕು, ಪಿಕ್ಚರ್, ಒಟ್ಟು ಹೀರೋಯಿನ್ ಆಗ್ಬೇಕಂತ ಎದಕ್ಕೆ ಗೊತ್ತಿಲ್ರಿ, ಒಟ್ಟು ಸಡನ್ ಆಗಿ ಬಂತು. ಆಮೇಲೆ ಆ್ಯಕ್ಚುಲಿ ನನಗೆ ಡಾಕ್ಟರ್ ಆಗ್ಬೇಕಂತಿತ್ರಿ. ನಮ್ಮ ಮಮ್ಮಿಗೆ ಹೇಳಿದೆ, ನಾನು ಡಾಕ್ಟರ್ ಆಗ್ಬೇಕಾ, ನಂಗೆ ಸೈನ್ಸ್ ಮಾಡಿಸಿ ನಂಗೆ KLE ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಬೆಳಗಾಂದಾಗಿಂದ. ನಮ್ಮ ಮಮ್ಮಿ ಅಂದ್ರೆ 4 ಕೋಟಿಯಲ್ಲಿ ಏನ ಡೊನೇಷನ್ 4 ಕೋಟಿ ಎಲ್ಲ ಕೊಟ್ಟು ನಾನು ಹಿಂಗೆ ಕಲ್ಸಂಗಿಲ್ಲ ಅಂದ್ರಿ. ನಾ ಹೋದ್ರೆ ಅದೇ ಕಾಲೇಜಿಗೆ ಹೋಗ್ಬೇಕಂತ ನಾನು. ಆಮೇಲೆ ನೀ ಡಿಸ್ಟಿಂಕ್ಷನ್ ಬಾ, ನೀ ಇದು ಮಾಡ, ನಿಂಗೆ ಫ್ರೀ ಸೀಟ್ ಸಿಕ್ಕರೆ ನೀ ತಗೋ ಅಂತ ಹೇಳಿ. ಆಮೇಲೆ ನಾ ಅಂದೆ, ಮತ್ತು ಈ ಡಾಕ್ಟರ್ ಎಲ್ಲ ಆಗಂಗಿಲ್ಲ ಅನ್ಸತ್ತೆ ನಮ್ಮ ಕಡೆ, ಬಿಡು ಮತ್ತು ಏನು ಮಾಡೋಣ ಅಂತ. ಆಮೇಲೆ ಗಪ್ ಟಿ ವಿ ಒಳಗೆ ಹೋಗ್ಬಿಡೋಣ, ಸೀರಿಯಲ್ ಅದು ಇದೆಲ್ಲ ಹೀರೋಯಿನ್ ಆಗೋಣ ನಾನು ಅಂಥೇಳಿ. ಆಮೇಲೆ ಫಸ್ಟ್ ಡೇಸ್ ಕಾಲೇಜ್ ಒಳಗೆ ರೀ, ಯಾವಾಗಲೂ ಲಿಂಗರಾಜ್ ಒಳಗೆ 2 ದಿವಸ ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯುವರ್ 10th percentage, ಆಮೇಲೆ ವಾಟ್ ಯು ವಾಂಟ್ ಟು ಬಿಕಮ್, ಫ್ರಮ್ ವಿಚ್ ಸ್ಕೂಲ್ ಯು ಆರ್ ಅಂತ. ಎಲ್ಲ ಟೀಚರ್ಸ್ ಬರ್ತಾರೆ, ಎಲ್ಲರೂ ಅದ ಕ್ವಶನ್ ಕೇಳ್ತಾರೆ ರೀ. ಆಮೇಲೆ ನಾನೇನು ಮಾಡಿದೆ, ಹೇಳಿದೆ ಮೈ ನೇಮ್ ಇಸ್ ಅಕ್ಷತಾ ದೇಶಪಾಂಡೆ, ಐ ಆಮ್ ಫ್ರಮ್ ದಿಸ್ ಸ್ಕೂಲ್, ಮೈ 10th percentage ಇಸ್ 83 ಮಾಡಿದ್ದೆ, 83. ಆಮೇಲೆ ಐ ವಾಂಟ್ ಟು ಬಿಕಮ್ ಅ ಹೀರೋಯಿನ್ ಅಂತ ಹೇಳಿದೆ ರೀ ಒಂದು ಕ್ಲಾಸ್ದಾಗ. ಆಮೇಲೆ ಎಲ್ಲಾರು ನಂಗೆ ನೋಡಿ ನಗ್ಲಿಗತ್ತಾರ, ಎಲ್ಲಾರು ನಗಕ್ಕೆ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ಡೇ ಅಲ್ಲ. ಆಮೇಲೆ ಎಲ್ಲಾರು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಅಯ್ಯೋ ಅಂತಂತ ಅಂದ್ಕೊಂಡೆ. ಆಮೇಲೆ ಆ ಟೀಚರ್ ಹೋದ್ಮೇಲೆ ಅವು ಸೆಂಟ್ ಜೋಸೆಫ್ ಹುಡುಗಿಯಾರು ಇರ್ತಾರಿಲ್ಲ,
ಅವ್ರು ಹೀರೋಯಿನ್ ತು ಹೀರೋಯಿನ್ ಬನ್ನಿಗಿ ಬನ್ನಿ ನಂಗೆ ಟೀಸ್ ಮಾಡ್ಲಿಕತ್ತಾರ್ರಿ ಹುಡುಗಿಯಾರೆಲ್ಲ. ಆಮೇಲೆ ಒಂದ್ ಸ್ವಲ್ಪ ಹುಡುಗರು ಎಲ್ಲ ನಂಗೆ ಟೀಸ್ ಮಾಡೋ ಹೀರೋಯಿನ್ ಬನ್ರಿ ಹಿಂಗ ಅನ್ಲಿಕತ್ತಿದ್ರಿ ನಂಗ. ಆಮೇಲೆ ಅನ್ಕೊಂಡೆ ಇವ್ರು ಯಾಕೆ ಹಿಂಗ ಅನ್ಲಿಕತ್ತಾರ ನನಗೆ, ನಾ ಏನ್ ಆಗುದಿಲ್ಲ ಅನ್ಕೊಂಡಾರೇನ್ ಇವ್ರ ಹಂಗ ಅನ್ಸಿತ್ರಿ. ಅವಾಗ ಸ್ವಲ್ಪ ಸ್ಟಡೀಸ್ ಒಳಗೆಲ್ಲ ಕಡಿಮೆ ಇದ್ದೆ. ಆಮೇಲೆ ಸೆಕೆಂಡ್ ಇಯರ್ನು ಮಾಡಿದೆ, ಅಲ್ಲೇ ಒಂದು ಶಾರ್ಟ್ ಮೂವಿ ಒಂದು ಬಂತ, ಅದು ಎಲ್ಲ ಮಾಡಿದೆ. ಒಬ್ರು ಟೀಚರ್ ಇದ್ರು, ಇಂಗ್ಲಿಷ್ ಕಲಿಸ್ತಿದ್ರ, ಅವ್ರ ಹೆಸರು ಏನೋ ಪಾಟೀಲ್ ಅಂತ ಇದ್ರ. ಸೊ ಯಾರು ಶ್ರದ್ಧಾ ಪಾಟೀಲ್ ಅಂತ ಹೇಳಿ. ಅವ್ರ ಪೇರೆಂಟ್ಸ್ಗೆ ಕರ್ಸಿದ್ರಿ ಒಂದ್ಸಲ, ನಂದು ಅಟೆಂಡೆನ್ಸ್ ಕಮ್ಮಿ ಇತ್ತಂತ ಹೇಳಿ. ಆಮೇಲೆ ನಮ್ಮ ಮಮ್ಮಿಗೆ ಕೇಳಿದ್ರೆ ಯಾಕೆ ಈಕಿ ಕಾಲೇಜಿಗೆ ಬರ್ವಾಳ ಅಂತ. ಆಕಿ ಯಾವುದೋ ಶಾರ್ಟ್ ಮೂವಿ ಮಾಡ್ಲಿಕತ್ತಿದ್ಲ. ಆಮೇಲೆ ಐ ನೋ ಯು ವಾಂಟ್ ಟು ಬಿಕಮ್ ಅ ಹೀರೋಯಿನ್ ಬಟ್ ಯು ಶುಡಂಟ್ ಮಿಸ್ ದ ಕ್ಲಾಸಸ್, ಯು ಬಿಕಮ್ ಹೀರೋಯಿನ್ ಆಫ್ಟರ್ವರ್ಡ್ಸ್, ನಾವು ಯು ಅಟೆಂಡ್ ದ ಕ್ಲಾಸಸ್ ಅಂತ ಹೇಳಿದ್ರಿ ಅವ್ರು ನಂಗೆ. ಈ ಶಾರ್ಟ್ ಮೂವಿ ಎಲ್ಲ ಇದೆಲ್ಲ ಏನು ಮಾಡಬೇಡ್ನಿ ಅಂತ. ಆಮೇಲೆ ಎಲ್ಲಾರು ಹಿಂಗ ನಂಗೆ ಡಿಮೋಟಿವೇಟ್ ಮಾಡ್ಲಿಕತ್ತಾರಲ್ಲ. ನಾ ಏನ್ ಮಾಡೋದು, ಅಲ್ಲಿನ ಕ್ಲಾಸ್ಗೆ ಹೋಗ್ತಿರ್ಲಿಲ್ರಿ. ಅಲ್ಲಿನೂ ನಂಗೆ ಫೆಸ್ಟ್ ಯಾವ್ದಾರ ಇಂಟರ್ ಕಾಲೇಜ್ ಫೆಸ್ಟ್ ಅದು ಇದ್ರೆ, ವೆರ್ ಇಸ್ ಅಕ್ಷತಾ ಇಸ್ ನಾಟ್ ಕಮ್, ಕಾಲ್ ಹರ್ ಅಂತೇಳಿ ಕಾಲ್ ಮಾಡಿಸಿ ಡಾನ್ಸ್, ಆಮೇಲೆ ರ್ಯಾಂಪ್ ವಾಕ್ ಅವಿವ್ ಏನೇನೋ ಇರ್ತಿದ್ವಿ ರೀ. ಅವೆಲ್ಲ ನಾವು ಹೋಗ್ತಿದ್ವಿ, ಎಲ್ಲದ್ರೊಳಗೆ ವಿನ್ ಆಗಿ ಬರ್ತಿದ್ವಿ. ಆಮೇಲೆ ಹಿಂಗ ಆಯ್ತಾ, ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಎಲ್ಲಾರು ಫೋನ್ ಮಾಡಿಸ್ತಿದ್ರಿ. ಆಮೇಲೆ ಎಕ್ಸಾಮ್ ಬಂದ್ರೆ ನನಗೆ ಟೆನ್ಷನ್, ಏನು ಓದೇ ಇಲ್ಲ ಬಿಟ್ಟೇ ಇಲ್ಲ ಏನು ಮಾಡೋದಂತೆ. ಬಟ್ ಪಾಸ್ ಆಗ್ತಿದ್ರಿ ಯಾವಾಗ್ಲೂ ಒಂದು 60%, 65%. ಆಮೇಲೆ BCom ಫಸ್ಟ್ ಇಯರ್ ಬಂದಿರಿ ನಾ ಜೈನ್ ಕಾಲೇಜ್. ಆವಾಗ ನಾ ಅನ್ಕೊಂಡೆ ಇದು ಓದೋದು ನಂಗೆ ಯಾಕೆ ಸರಿ ಆಗವಲ್ತಿದ, ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ನಾ ಇಲ್ಲೇ ಇದ್ನೆ ಅಂದರೆ ಇಲ್ಲೇ ಒಂದು ನಾರ್ಮಲ್ ಜನ ಥರ ನಾನು ನಾರ್ಮಲ್ ಆಗಿ ಒಂದು ಜಾಬ್ ಮಾಡ್ಕೊಂಡಿರ್ಬೇಕಾಗತ್ತೆ, ಬ್ಯಾಡ್ ನಾ ಏನಾರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬೇಕು ಅಂತ ಹಿಂಗೆಲ್ಲ. ಅವಾಗಿಂದನ ಫೋಟೋಶೂಟ್ ಆದಿದೆಲ್ಲ ಮಾಡಿಸ್ತಿದ್ದೆ, ಸುಮ್ಮನೆ ಫೋನ್ ಒಳಗೆ ಮಾಡೋದು. ಈ ಫೇಸ್ಬುಕ್ ಎಲ್ಲ ತೆಗೆದು ಬಿಟ್ಟಿದ್ದೆ, ಫೇಸ್ಬುಕ್ ಒಳಗೆ ಹಾಕಿ. ಹಂಗೆ ಯಾರ್ದೋ ಮೆಸೇಜ್ ಬಂತ್ರಿ ನನಗೆ, ಈ ಫಿಲ್ಮ್ ಇಂಡಸ್ಟ್ರಿ ಅವ್ರದ. ಅವ್ರ ಡಾನ್ಸ್ ಶೋ ಇದೆ ಮಾಡ್ತೀರಾ ಅಂತ ಕೇಳಿದ್ರು. ನಾ ಒಂದು ವಾರ ರಿಪ್ಲೈ ಮಾಡಲಿಲ್ರಿ, ಅಂದರೆ ಫೇಕ್ ಅದ ಏನ ಅಂತ ಹಿಂಗೆ ಅನ್ಕೊಂಡು ಟೆನ್ಷನ್ ಒಳಗೆ. ಆಮೇಲೆ ನಮ್ಮ ಮಮ್ಮಿಗೆ ಹೇಳಿದೆ, ಡಾನ್ಸ್ ಗೀನ್ಸ್ ಎಲ್ಲ ಏನು ಬೇಡ, ನಮ್ಮ ಮನ್ಯಾಗ ಇರು ಸುಮ್ಮನೆ ಅಂತ. ಆಮೇಲೆ ಹಂಗೆ ಅವ್ರ ಥ್ರೂ ಇನ್ನೊಬ್ರು ಕಾಂಟ್ಯಾಕ್ಟ್ ಸಿಕ್ಕ ಅವಾಗ ನಂಗೆ ಒಬ್ರು ಆಡಿಷನ್ ಅದ ಅಂತ ಹೇಳಿದ್ಮೇಲೆ ನಾ ಆಡಿಷನ್ಗೆ ಬಂದೆ. ನಮ್ಮ ಮಮ್ಮಿ ಯಾವಾಗಲೂ ನಂಗೆ ನಮ್ಮ ಸೌಮ್ಯನ ಜೋಡಿ ಮಾಡಿ ಕಳ್ಸೋರು. ಯಾವಾಗಲೂ ಬರೋರು, ಆಡಿಷನ್ ಮುಗಿಸ್ಕೊಳ್ಳೋರು, ಮತ್ತು ಅವತ್ತು ಸಂಜೆ ಬಸ್ ಹತ್ತಿ ಬೆಳಗಾಂ ಹೋಗೋದು. ಹಂಗೆ ಮಾಡಿ ಒಟ್ಟು ಒಂದು ಸೀರಿಯಲ್ ಸೆಲೆಕ್ಟ್ ಆದೆ. ಒಂದು ಸೀರಿಯಲ್ ಸೆಲೆಕ್ಟ್ ಆದ್ಮೇಲೆ ಮತ್ತೆ 2ನೇದು 3ನೇದು 4ನೇದು 5 ಹಂಗೆ ಇಲ್ಲೇ ಇದು ಬಿಟ್ಟೇರಿ ನಾ. ಇಲ್ಲಿ ತನಕ ಬಂದು ಅದೊಂದು ಟೋಟಲಿ ಅಲ್ಲ. ಅವಾಗ ಅಂತಿದ್ದೀನಿ ಸಣ್ಣಂದಿರ್ತಾ ಇದ್ದಾಗ, ನಂಗೆ ಪಿಕ್ಚರ್ ಮಾಡ್ಬೇಕ್ರಿ ಅಂತ. ನೀ 6th 7th ಇದ್ದಾಗೂ ಅಂತಿದ್ದೆ. ಹೌದ್ರಿ, ಅಂತಿದ್ದೀನಿ. ಆಕೆ ಅಂತಿದ್ಲ, ನಂಗೆ TV ಒಳಗೆ ಬರ್ಬೇಕ್ರಿ ಟೀಚರ್ ಅಂತ ಅಂತಿದ್ಲ ಆಕೆ. ಹೌದ್ರಿ. ಆಮೇಲೆ ಗೋಗ್ಟೆಗೆ ಹಚ್ಚಿದೆ. ಗೋಗ್ಟೆಯವ್ರು ಮಾತ್ರ ಸೂಪರ್. ಅಲ್ಲಿ ಫ್ಯಾಕಲ್ಟೀಸ್ ಎಷ್ಟು ಸೂಪರ್ ಅಂದ್ರೆ, ನೀನು ಇದು ಹೋಗಿ ಪ್ರಿನ್ಸಿಪಲ್ ಕಡೆ ಹೋಗು, ನಿನಗೆ ಶಾರ್ಟ್ ಲಿಸ್ಟ್ ಫೀಸ್ ತುಂಬಿಸ್ಕೋತಿದ್ರಿ. ಅವಾಗ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ಹೋಗಂತ ಹೇಳ್ತಿದ್ರಿ. ನನಗೆ ಡಿಸ್ಕೌಂಟ್ ಎಲ್ಲ ಮಾಡಿ ಎಕ್ಸಾಮ್ ಬರೆಸ್ತಿದ್ರು. ಆಮೇಲೆ ನಾ ಒಂದಿನ ಕಾಲೇಜ್ಗೆ ಹೋಗಿಲ್ಲ, ಒಂದು ಫ್ಯಾಕಲ್ಟಿನೂ ನೋಡಿಲ್ಲ. ಈಗ ಒಂದು ಬರಂಗಿಲ್ಲಲ್ರಿ ಎಕ್ಸಾಮ್ದಾಗ, ಏನು ಓದಿರಂಗಿಲ್ಲ. ಮತ್ತು ಸ್ವಲ್ಪ ಹಿಂಗೆ ಯಾರ್ಯಾರ ಕೇಳೋಣ ಹಿಂಗೆ ಮಾಡಿ, ಹೀರೋಯಿನ್ ರೈಟ್ ಯುವರ್ ಓನ್ ಪೇಪರ್ ಅಂತ ಹಿಂಗೆ ಅಂತಿದ್ರಿ ನನಗೆ. ಅವು ಪ್ರೈಮರಿಗೆ ಇದ್ದದ್ದು ಅದು ಫೋಟೋ ಅವ ಇಲ್ಲೋ ನಿನ್ ಕಡೆ? ಇದಾವ್ರಿ. ನಂಗೆ ಗಣೇಶ ಹಬ್ಬದನ ರೀ ಇದು. ಹೌದು, ಗಣೇಶ ಹಬ್ಬದ್ದಲ್ಲ, ಗಣೇಶ ಹಬ್ಬದನಲ್ಲ, BK ಮಾಡೆಲ್ ಹೈಸ್ಕೂಲ್ ಅಂತ. ಹೌದು, ಮತ್ತೆ BK ಮಾಡೆಲ್ ಅಲ್ಲ, ಪ್ರಾಡಕ್ಟ್ BK ಮಾಡೆಲ್. ಅವಾಗಿಂತ ನಿನಗೆ ಇತ್ತ ನೋಡ್ರಿ. ಇಲ್ಲಿ ಡಾನ್ಸ್ ಮಾಡೋದು, ಇಲ್ಲಿ ಸೌಮ್ಯ ರೀ ಇದು. ಹೌದು, ಸೌಮ್ಯ. BK ಮಾಡೆಲ್ ಇದಲ್ಲ, ಅರ್ಬಾಮಿ ಮಠ. ಇದು ಹೆಂಗ್ ಗೊತ್ತ್ರಿ, ಈ ಡಾನ್ಸ್ ಒಂದು ಈ ಟೀಚರ್ ಮಾಡಿಸ್ತಿದ್ರು ನೋಡ್ರಿ. ಯಾವಾಗ್ಲೂ ಒಂದು ಭರತನಾಟ್ಯಂ ಥರ ಮಾಡಿ ಹಿಂಗೇನೋ ಮಾಡಿಸ್ತಿದ್ರಿ ಇವ್ರು. ಇದು ಗೊತ್ತ್ರಿ, ಒಬ್ಬಕ್ಕೆ ಯಾರೋ ಇಲ್ಲಿ ಭರತನಾಟ್ಯಂ ಕಾಸ್ಟ್ಯೂಮ್. ಅವಾಗ ಇದು 250 ರೂಪೀಸ್ ಏನೋ ಇದ್ರಿ, ಏನೋ ರೆಂಟ್ ಕಾಸ್ಟ್ಯೂಮ್. ಆಮೇಲೆ ನನಗೆ ತಗೋತಾನೆ ಇರ್ಲಿಲ್ಲ ಅವ್ರು ಡಾನ್ಸ್ದಾಗ, ಒಟ್ಟೆ ತಗೋತಿರ್ಲಿಲ್ರಿ. ಯಾಕಂದ್ರೆ ಗೊತ್ತಿಲ್ಲ ನಂಗೆ. ಆಮೇಲೆ ಒಬ್ಬಕ್ಕೆ ಹುಡುಗಿ ಲಾಸ್ಟ್ ಮೂಮೆಂಟಿಗೆ ಏನು ಮಾಡಿದ್ಲ ಅಂದರೆ, ಆಕೆ
ಇದು ಮಾಡ್ಲಿಲ್ರಿ ಅಕ್ಕಿ ನಾ ಬರೋದಿಲ್ಲ, ನಾ ಇದು ತೊಗೊಳಕ್ಕೆ ಆಗಂಗಿಲ್ಲ 250 ರೂಪೀಸ್ದ, ಮತ್ತು ನಂಗೆ ಬರೋಕೆ ಆಗಂಗಿಲ್ಲ ಅಂತ ಅಕ್ಕಿ ಬರ್ಲಿಲ್ರಿ ಒಂದು ಹುಡುಗಿ. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಯಾರಿಗ ಇದಾರೆ ನೋಡಿ, ನಾ ಲಾಸ್ಟ್ ಬೆಂಚ್ದಾಗ ಕೂತಿದ್ದೆ, ನನಗೆ ಕರೆದ್ರೆ ಒಂದಿನ ಹಿಂಗೆ ದೀಪ ಹಿಡ್ಕೊಳ್ಳೋದು ನಂಗೆ ಅನ್ಸಿದ್ದು ನಾ ಡಾನ್ಸ್ ಮಾಡೋದು ಏನಾರ ಇರತ್ತಂತ ಹೇಳಿ. ನಾ ಹೋದ್ನಿ ರೀ ಡಾನ್ಸ್ ಮಾಡಕ್ಕೆ ಕೊಡ್ತಾರೆ ಇವ್ರು ಅಂತ ಹೇಳಿ ಹೋದ್ರೆ ನನಗೆ ಒಂದು 2 ದೀಪ ಹಿಡ್ಕೊಳಕ್ಕೆ ಕೊಟ್ಟು ಆಮೇಲೆ ಹಿಂಗೆ ಮಾಡೋದಂತ್ರಿ. ಅಷ್ಟ 2 ಸ್ಟೆಪ್ ರೀ. ಆಮೇಲೆ ಫುಲ್ ಹಿಂದ್ ನಿಂದ್ರೋದ್ರಿ, ಮುಂದೆಲ್ಲಾರ ಡಾನ್ಸ್ ಮಾಡ್ತಿರ್ತಾರೇನೋ, ಆಮೇಲೆ ಹಿಂದ್ ನಿಂದ್ರೋದ್ರಿ ಆ ದೀಪ ಹಿಡ್ಕೊಂಡ್. ಆಮೇಲೆ ಒಂದ್ಸಲ ಯಾವಾಗ ಮಧ್ಯ ಒಂದ್ ಮುಂದ್ ಬಂದ್ ಹೋಗೋದ್ರಿ. ಅದಕ್ಕೆ ನಾನು 250 ರೂಪೀಸ್ದ, ಅವಾಗೆಲ್ಲ ಜಾಸ್ತಿ ಅಲ್ರಿ 250 ಅಂದ್ರೆ ಮನ್ಯಾಗ ಕೊಡ್ತಿರ್ಲಿಲ್ಲ. ಆಮೇಲೆ ಇದು ಎಷ್ಟೋ ಇದು 400 ರೂಪೀಸ್ ಇದು ಏನು ಜ್ಯುವೆಲ್ಲರಿ ರೆಂಟ್. ಅವಾಗ ಇವ್ ಮೊಬೈಲ್ ಅದು ಇದ್ದಿದ್ದಿಲ್ರಿ, ತೆಗ್ದದ ಫೋಟೋ ರೀ. ಹಿಂಗಾಗಿ ಫೋಟೋ ಅಂದ್ರೆ ಏನವ ರೆಂಟ್ ಇದಕ್ಕೆ 450 ರೂಪೀಸ್, ಇದಕ್ಕೆ 250. ಒಟ್ನ 700-800 ರೂಪಾಯಿ ಖರ್ಚು ಮಾಡಿಸಿ ನಮ್ಮ ಮಮ್ಮಿಗೆ ಆಫೀಸ್ ರಜಾ ಹಾಕ್ಸಿ ನಾನು ಕರ್ಕೊಂಡು ಬಂದ್ರೆ ನಮ್ಮ ಮಮ್ಮಿ ಎಲ್ಲಿ ನೀವು ಮುಂದೆ ಬಂದಿಲ್ಲ ನನಗೆ ಅದಕ್ಕಂತ ತಗೊಂಡಿದ್ರಿ ಡಾನ್ಸಿಗೆ. ಹೆಂಗ ಅನ್ಸಿತ್ರಿ ನಿಮ್ಗ? ಬೆಸ್ಟ್, ಚಲೋ ಅನ್ಸ್ತ್ರಿ? ಚಲೋ ಅನಿಸ್ತು. ಮತ್ತೆ ಬರ್ಬೇಕ್ರಿ ನೀವು? ಬರ್ತೇನೆ ಆಗ್ಲಿ, ನಿಂದು ನಂದು ಯಾವಾಗೂ ಆಶೀರ್ವಾದ ಅದ. ಥ್ಯಾಂಕ್ ಯು. ನೀವು ಬಂದಿದ್ದು ನನಗೆ ಭಾಳ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಯಾಕಂದ್ರೆ 10 ಇಯರ್ಸ್ ಮ್ಯಾಲ ಆಯ್ತಲ್ರಿ ನಾ ನಿಮ್ಮ ಸ್ಕೂಲ್ ಒಳಗೆ ಕಲ್ತು. ನಂಗೆ ಇವ್ರು ಕಲಿಸ್ತೂ ಇರಲಿಲ್ಲ, ಆದ್ರೇನು ಇಷ್ಟು ನನಗೆ ನೆನಪಿಟ್ಕೊಂಡು ನಾನು ಪ್ರತಿ ಬರ್ಡೇಗೆ ಅವ್ರು ನಂಗೆ ವಿಶ್ ಮಾಡ್ತಾರೆ. ಆಮೇಲೆ ಪ್ರತಿ ಸ್ಟೇಟಸ್ಸಿಗೆ ನನಗೆ ಚಲೋ ಗುಬ್ಬಿ ಚಲೋ ಮಾಡ್ಲಿಗತ್ತಿ ಅಂಥೇಳಿ ನಂಗೆ ರಿಪ್ಲೈ ಮಾಡ್ತಾರೆ. ಯಾವಾಗ್ಲೇನು ಏನೇ ಇದ್ರೇನು ಅವ್ರು ನನಗೆ ಕಾಲ್ ಮಾಡ್ತಾರೆ. ಆಮೇಲೆ ಭಾಳ ನೆನೆಸ್ತಾರೆ. ಇಂಥ ಟೀಚರ್ಸ್ ಸಿಗೋದು ಭಾಳ ಅಪರೂಪ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವರ್ಷ ಬರ್ತಾರೆ, ಈ ಬ್ಯಾಚ್ ಮುಗಿತದ, ಹೋದ್ರೆ ನೆಕ್ಸ್ಟ್ ಬ್ಯಾಚ್ ಬರ್ತಾರೆ, ಮತ್ತು ಹೋದ್ರೆ ಹಂಗೆ ಇರ್ತಾರೆ ಆ್ಯಕ್ಚುಲಿ. ಆದರೆ ಈ ಸ್ಕೂಲ್ ಒಳಗೆ ಇದ್ದಿದ್ದು ಎಲ್ಲ ಟೀಚರ್ಸು ಬೆಸ್ಟ್ ಇದ್ರು, ಅದ್ರೊಳಗೆ ಇವ್ರು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ಭಾಳ ಖುಷಿ ಆಯ್ತು ನನಗೆ. ಅಂದರೆ ಇವರು 2-3 ಸಲ ಕಾಲ್ ಮಾಡಿದ್ರು ಅವ್ರು. ಇವ್ರು ಫ್ರೀ ಇದ್ದಾಗ ನಾ ಫ್ರೀ ಇರಲಿಲ್ಲ, ನಾ ಫ್ರೀ ಇದ್ದಾಗ ಇವ್ರು ಫ್ರೀ ಇರಲಿಲ್ಲ. ಭಾಳ ನಂಗೆ ಹಿಂಗೆ ಬೇಜಾರು ಅನ್ಸ್ಲಿಕತ್ತಿತ್ತು, ಅಯ್ಯೋ ನಾನು ನಾಳೆ ಹೊಂಟೀನಿ ಅಂತ ಹೇಳಿದ್ರು. ಬಟ್ ಫೈನಲಿ ನಂಗೆ ಇವ್ರು ಬಂದಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಸೊ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಟೀಚರ್ಸ್ ಹೂ ಸ್ಟಿಲ್ ರಿಮೆಂಬರ್ಸ್ ಮೀ. ಆಮೇಲೆ ಅವ್ರು ಬರ್ತೀನಿ ಅಂತ ಹೇಳಿ ಅವರೇ ನಂಗೆ ಹೇಳಿದ್ರು, ನಾ ಬೆಂಗ್ಳೂರು ಬರ್ಲಿಕತ್ತೀನಿ, ನೀ ಇರ್ತೀಯೇನಿಲ್ಲ. ನಾವು 2-3 ಸಲ ಮಿಸ್ ಆಯ್ತಲ್ಲ, 2-3 ಸಲ ಮಿಸ್ ಆಯ್ತು. ನಂಗೆ ಫುಲ್ ಬೇಜಾರಾಗ್ಲಿತ್ತಿತ್ತು, ನಾಳೆ ಹೋಗ್ತಾರಲ್ಲ ಇವ್ರು. ನಾನು ಆ್ಯಕ್ಚುಲಿ ಬೇರೆ ಶೂಟ್ ಒಳಗಿದ್ದೆ, ನಾನು ಬರೋದು ನಂಗೆ ಲೇಟ್ ಆಗತ್ತಂತ ಅಂದ್ಕೊಂಡಿದ್ದೆ. ಬಟ್ ನಾನು ಬೇಗ ಬಂದೆ. ಅದಕ್ಕೆ ನಾ ಬಂದ ತಕ್ಷಣ ನಾ ಇವ್ರಿಗೆ ಕಾಲ್ ಮಾಡಿದೆ, ಇದೀರಿ ನೀವು ನಾಳೆ ಫ್ರೀ ಇದ್ದೀರಿ ಬರ್ತೀರಿ ಅಂತ ಹೇಳಿ. ಹ್ಞೂ ಬರ್ತೀನಿ ಅಂತಂದ್ರೆ. ಸೊ ಬಂದ್ರೆ ನಂಗಂತೂ ಭಾಳ ಖುಷಿ ಆಯ್ತು. ಎಸ್, ನನಗೂ ಖುಷಿ ಆಯ್ತು. ಸಿ ಮೋರ್ ದೆನ್ ರಿಲೇಷನ್ಸ್ಗಿಂತನ ಇವ್ರು ನಮ್ಗೆ ಹತ್ರ ಇದಾರ ಲೈಫ್ ಒಳಗೆ. ಸೊ ಇನ್ನೇನು ಬೇಕು ಅಲ್ಲ? ಇದೇನು ಅಕ್ಷತಾ? ಏನಿಲ್ರಿ, ಇರ್ಲಿ. ಆಲ್ ದಿ ಬೆಸ್ಟ್, ಚಲೋ ಮಾಡು, ಬರ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೇನೆ ಅಕ್ಷು. ಹಾಂ, ಬರ್ತೇನೆ ಅಕ್ಷತಾ. ಹಾಂ, ಬರತ್ತಿಲ್ಲ ಅಂದ್ರೆ ಥ್ಯಾಂಕ್ ಯು, ಬಾಯ್. ಹೋಪ್ ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಸೊ ನಾ ಬ್ಯಾಂಗ್ಳೂರ್ ಹುಡುಗಿನೂ ಹೌದು, ಹಂಗೆ ನಮ್ಮ ಬೆಳಗಾವಿ ಹುಡುಗಿನೂ ಹೌದು. ಹೆಂಗೆ ಅನ್ನಿಸ್ತು ನಿಮಗೆಲ್ಲ ಈ ವ್ಲಾಗ್? ಆಮೇಲೆ ನನ್ನ ಭಾಷೆ ಹೆಂಗೆ ಅನ್ನಿಸ್ತು, ನಮ್ಮ ಟೀಚರ್ ಹೆಂಗೆ ಅನಿಸಿದ್ರು, ನಮ್ಮ ಮನ್ಯಾಗಿನವರೆಲ್ಲ ಹೆಂಗೆ ಅನಿಸಿದ್ರು, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತೇನಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಹಂಗೆ ನಾ ಇನ್ನೂ ವ್ಲಾಗ್ಸ್ ಮಾಡ್ಬೇಕು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಅಂತಂದರೆ ಪ್ಲೀಸ್ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದ್ರೆ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.